ಹೇಳ್ತೇನಲ್ಲ, ಯಾರು ಏನು ಕಣ್ಮರೆಯಾಗಿ ಹೆದರ್ಕೊಂಡು ಯಾರು ಹೊಡೋಗಿಲ್ಲ, ಎಲ್ಲ ಇಲ್ಲೇ ಇದ್ದೀವಿ. ಇಲ್ಲಿ ರಾಜಕೀಯವಾಗಿ ಮಾತಾಡಬೇಕು ಅಂತಂದ್ರೆ ಆಮೇಲೆ ಪ್ರಪ್ರಥಮವಾಗಿ ಈಗ ಈ ಮೋಹನ್ ಕುಮಾರ್ ಮತ್ತೆ ನಮ್ಮ ತೀರ್ಥ ಪ್ರಸಾದ್ ವಿಚಾರ ಬಂದಂತ ಸಂದರ್ಭದಲ್ಲಿ ಮೋಹನ್ ಕುಮಾರ್ ಆಗ್ಬೋದು, ತೀರ್ಥ ಪ್ರಸಾದ್ ಆಗ್ಬೋದು, ಯಾವುದೇ ಕಾರಣಕ್ಕೂ ಯಾರಿಗೂ ಧಮಕಿ ಹಾಕುವಂತ ಅವ್ರ ಲೀಡರ್ ಅಲ್ವೇ ಅಲ್ಲ. ಈಗ ಅಲ್ಲೇನಾಯ್ತು, ಊರಿನ ಮುಖಂಡರು ಅಂತ ಆದ್ಮೇಲೆ ಊರಿನವ್ರು ಪ್ರಶ್ನೆ ಮಾಡ್ತಾರೆ, ನಮ್ಮೂರಿಗೇನು ಕೆಲಸ ಆಗಿಲ್ಲ, ನೀವೇನಣ್ಣ ನೀವು ಲೀಡರ್ ನಮ್ಮೆಲ್ಲ ಕೋರ್ಟ್ ಹಾಕು ಅಂತ ಕೇಳ್ತೀರಾ ಅಂತ ಅವ್ರನ್ನ ಪ್ರಶ್ನೆ ಮಾಡಿದಾಗ ಅವರು ಅವಾಗೇನಾಯ್ತು ಅಂತಂದ್ರೆ ಅವಾಗ ಗಾಡಿಗಳು ಆಟೋಮೆಟಿಕ್ ಆಗಿ ಅವ್ರ ಪ್ರತಿನಿಧಿ ಅಲ್ಲೇ ನಿಲ್ಲಿಸಿದ್ದು. ಬರೀ ನೀವು ರಂಗೋಲಿ ಸ್ಪರ್ಧೆ ಸ್ಪಂದಿಸಲ್ಲ ಅಂತ ಹೇಳಿದ ಕ್ಷಣಕ್ಕೆ 50 ಜನ ಮೋಹನ್ ಕುಮಾರ್ 50 ಜನ ಪೊಲೀಸರನ್ನ ಮೋಹನ್ ಕುಮಾರ್ ಮನೆ ಹತ್ರ ಹೋಗುವಂತ ಅವಶ್ಯಕತೆ ಇರಲಿಲ್ಲ. ಅದನ್ನ ಪ್ರೀತಿ ವಿಶ್ವಾಸ ಮೋಹನ್ ಕುಮಾರ್ಗೂ ಮತ್ತೆ ಶಾಸಕರು ಇದ್ದೇ ಇತ್ತು. ಒಂದು ಫೋನ್ ಕರೆ ಮಾಡಿ ಏನ್ ಮಾಡೋಣ, ನಾವು ಬೆಳಗ್ಗೆ ಇದನ್ನ ರಂಗೋಲಿ ಸ್ಪರ್ಧೆ ಮಾಡ್ತೀವಿ, ನೀವೆಲ್ಲ ಸಹಕಾರ ನೀಡಿ ಅಂತ ಹೇಳಿದ್ರೆ ಅವರು ಮೋಹನ್ ಕುಮಾರ್ ಸ್ಪಂದರ್ ಅದೇನು ಇಲ್ಲ ಅಂತ ಏನಿಲ್ಲ. ಅಂದ್ರೆ ನಾವೇನು ಕೆಲಸ ಮಾಡಿಲ್ಲ ಅಂತ ಕೇಳೋದೇ ತಪ್ಪ. ಶಾಸಕರಿಗೆ ಕೇಳಲೇಬೇಕು ತಾನೆ. ನಾವೇನು ಅವತ್ತಿಂದ ಆಕ್ಟಿವ್ ಆಗಿಲ್ಲ, ಇಲ್ಲ ಎಲ್ಲಾದ್ರೂ ನಾವೇ ಗೆದ್ದಿದ್ದೀವಿ. ಆಕ್ಟಿವ್ ಇಲ್ಲ ಅಂತ ನೀವೇ ಕೇಳ್ತೀರಿ, ಅದನ್ನ ಆಕ್ಟಿವ್ ಇದ್ದೀವಿ. ಈಗ ನೀವೆಲ್ಲಾ ಕಡೆ ನೀವು ರಂಗೋಲಿ ಸ್ಪರ್ಧೆ ಮಾಡ್ಕೊಂಬತ್ತೀರಲ್ಲ, ಅದೆಲ್ಲಾನು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಮತ್ತೆ ನಾಗರಾಜ್ ಅವರು ಏನ್ ಕಾಂಗ್ರೆಟ್ ಹಾಕ್ಸಿದ್ರ ಆ ಕಾಂಗ್ರೆಟ್ ಮೇಲೆ ನೀವು ರಂಗೋಲಿ ಬಿಡ್ತಿರೋದು. ಅದ್ ಬಿಟ್ಬಿಟ್ಟು ನಾನೇ ಮಾಡ್ತೀನಿ, ಇಲ್ಲ ನೀವು ಭಾರತೀಯಪುರದವ್ರು 1 ಕೋಟಿ ಅಂತ ಹೇಳಿದ್ರಲ್ಲ, ಅದು ನನ್ನ ಪ್ರಕಾರ ಸುಳ್ಳು. ಯಾಕೆ ಅಂತಂದ್ರೆ ನೀವು ಭಾರತೀಯಪುರದಲ್ಲಿ ವಿರೋಧ ಮಾಡ್ತಾರ ರಂಗೋಲಿ ಸ್ಪರ್ಧೆಗೆ ಅಂತ ಹೇಳಿ ಸಂದರ್ಭದಲ್ಲಿ ಆ ಕ್ಷಣದ ನಾನು ಪೂಜೆ ಮಾಡ್ತೀನಿ ಅಂತ ಹೇಳೋದು ಅದು 100ಕ್ಕೆ 100 ತಪ್ಪದು. ನೀವೊಬ್ರು ಹಿಂದೆ ಕಾಂಟ್ರಾಕ್ಟ್ ಆಗಿದ್ರಿ, ಅದನ್ನ OM ಕಾಪಿ ತೋರಿಸ್ಬೇಕು, ಮಾಡಬೇಕು. ಎಷ್ಟೋ ಕಡೆ ಪೂಜೆ ಮಾಡಿದ್ವಿ, ಇದುವರೆಗೂ ಕೆಲಸನೂ ಕೂಡ ಮಾಡಿದ್ವಿ. ಸುಮ್ಮನೆ ನೀವೇನ್ ಮಾಡ್ತಿದ್ದೀರಾ ಅಂತಂದ್ರೆ ಹಿಂದಿನ ಶಾಸಕರು ಏನು ಮಾಡಿಲ್ಲ, ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ನೀವೇನ್ ಮಾಡಿದ್ರಿ ನೋಡಿ ಹೇಳೋಣ. ಬರೀ ನೀವು ಹೇಳ್ಕೊಂಬತ್ತಿದ್ದೀರಾ ಅಷ್ಟೇ. ನನ್ನ ಪ್ರಕಾರ ನೀವೇನು ನಮ್ಗೆ ಗೊತ್ತು, ಇಡೀ ನಮ್ಮ ಪಂಚಾಯತಿ ಪ್ರತಿ ಊರು ಸಹಿತ ಹೇಳ್ತೀವಿ ನಾವು. ಇಡೀ ತಾಲೂಕಲ್ಲಿ ಪ್ರತಿಯೊಂದು ಊರು ಕೂಡ ನಮ್ಗೆ ಗೊತ್ತು, ಹೇಳ್ತಿದೀವಿ ನಾವು. ಎಲ್ಲಿ ನೀವು ಬರೀ ಈಗ ಭಾರತೀಯಪುರದ ಪ್ರಶ್ನೆ ಏನು, ಊರೊಳಗಡೆ ಎಲ್ಲ ಕಾಂಕ್ರೀಟ್ ವರ್ಕ್ ಕೂಡ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಮತ್ತೆ ನಾಗರಾಜ್ ಅವರು ಇದ್ದಂತಹ ಸಂದರ್ಭದಲ್ಲಿ ಆಗಿದ್ದಂತ ಕೆಲಸ. ಇವ್ರು ಕೇಳಿದ್ದೇನು, ಹೈವೇಯಿಂದ ಭಾರತೀಯಪುರಕ್ಕೆ ಹೋಗೋದು ಗುಂಡಿ ಬಿದ್ದೈತೆ, ಅದಕ್ಕೆ ನೀವು ಟಾರ್ ಹಾಕೊಡಿ. ಅದನ್ನು ಕೇಳುತ್ತಪ್ಪ. ಅಂದ್ರೆ ನೀವು ಮಾಡಿದ್ದೆಲ್ಲ ಸರಿ ಹಿಂಗಂತ ಇರ್ಬೇಕಂತ ಅವರು ಇಲ್ಲಿ ತಡೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸರ್ಕಾರಿ ಕೆಲಸ ಅಲ್ಲ ಇದು. ವೈಯಕ್ತಿಕವಾಗಿ ಶಾಸಕರು ಅವ್ರ ಪಾರ್ಟಿಯಿಂದ ನಾನು ಇನ್ನೆಲ್ಲ ಸಹಾಯ ಮಾಡ್ತೀನಿ ಅಂತ ಹೊರಟಿರೋ ಜಾಗಕ್ಕೆ ಪೊಲೀಸರು ಬರುವಂತ ಅವಶ್ಯಕತೆ ಇಲ್ವೇ ಇಲ್ಲ. ಅದ್ ಬಿಟ್ಬಿಟ್ಟು ನಾವು ಮೋಹನ್ ಕುಮಾರ್ ಮಾಡೋದಕ್ಕೆ 50 ಜನ ಪೊಲೀಸರು ಹೋಗ್ಬಿಡೋದು ಎಷ್ಟು ಮಾಡಿ ಸರಿ ಅದು? ಯಾಕೆ ಹಾಗೆ ಮಾಡ್ತೀರಿ ನೀವು ಅಭಿವೃದ್ಧಿ ಮಾಡಿ ಸ್ವಾಮಿ, ಸ್ವಾಗತ ಮಾಡ್ತೀವಿ. ನಿಮ್ಗೇನು ವಿರೋಧಿಗಳಲ್ಲ, ನಾವು ಬೇರೆ ಪಕ್ಷ ಇರ್ಬೋದು, ಆದ್ರೆ ನಿಮಗೆ ನೀವು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರು, ನಾವು ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ. ಜನ ತೀರ್ಮಾನ ಕೊಟ್ಟವ್ರೆ. ನೀವು ನಮ್ಮ ಜೊತೆ ಮಾತಾಡ್ತಿರೋ ನಮ್ಗೆ ಗೊತ್ತಿಲ್ಲ ಅದು, ಬಟ್ ನಾವಂತೂ ನಿಮಗೆ ಶಾಸಕರು ತಿಳ್ಕೊಂಡಿದ್ದೀವಿ. ಅದನ್ನ ನೀವೇನ್ ಮಾಡಬೇಕು, ಅಭಿವೃದ್ಧಿ ಪಡಿಸಿ ಒಬ್ಬೊಬ್ಬರು ವಿಶ್ವಾಸ ತಗೊಂಡೋಗ್ಬೇಕಾಗಿದೆ ಹೊರತು ನೀವು ಈ ತರ ಮೋಹನ್ ಕುಮಾರ್ ಹಂಗ್ ಮಾಡಿದ್ರು, ತೀರ್ಥ ಪ್ರಸಾದ್ ಹಂಗ್ ಮಾಡಿದ್ರು, ಇನ್ನೊಬ್ರು ಹಿಂಗ್ ಮಾಡಿದ್ರು ಅಂತ ಹೇಳೋದು ದಯಮಾಡಿ ಅದನ್ನ ಕೆಲಸ ಮಾಡೋದು. ಫಸ್ಟ್ ಏನ್ ಬರಲ್ಲ. ಅಲ್ಲಿ ಏನಾಗಿದೆ ಅಂತಂದ್ರೆ ಗ್ರಾಮದಲ್ಲಿ ಈಗ ಹೇಳಿದ್ರಲ್ಲ, ಗೋವಿಂದರಾಜು ಮತ್ತೆ ಪ್ರಕಾಶ್ ಅವರು ಬಂದು ಇಲ್ಲಿ ಅವಾಗ ಊರಿಗೆ ಬಂದು ಪ್ರಶ್ನೆ ಮಾಡಿದಾಗ ರಂಗೋಲಿ ಸ್ಪರ್ಧೆ ಮಾಡ್ತಿದ್ದೀವಿ ಅನ್ನೋ ವಿಚಾರ ತೀರ್ಥ ಪ್ರಸಾದ್ ಗೊತ್ತಿಲ್ಲ. ಬಂದಾಗ ಆಟೋಮೆಟಿಕ್ ಕೇಳಿ ಅವ್ರ ಅಭಿಮಾನದಿಂದ ಏನ್ ಮಾಡೋದು, ತೀರ್ಥ ಪ್ರಸಾದ್ ಹೇಳಿ ಬರ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಹೇಳೋರು ಅದಕ್ಕೆ ನಾವೇನ್ ಮಾಡೋಣ. ಅದಕ್ಕೆ ಅದಾದ್ಮೇಲೆ ಏನಾಯ್ತು, ತೀರ್ಥ ಪ್ರಸಾದ್ಗೆ ಗೋವಿಂದರಾಜು ಫೋನ್ ಮಾಡಿ ಕೇಳೋರು. ಅವಾಗ ನೋಡೋಣ ಈಗಾಯ್ತು. ಅವೆಲ್ಲ ಹೇಳಿದ್ರಲ್ಲ, ಅವರು ಪಕ್ಷಾತೀತ ಮಾಡಿ ನಮ್ಮ ಸಾಲ ಇರ್ತದೆ. ನೀವು ಕಾಂಗ್ರೆಸ್ ಪಕ್ಷದ ವತಿಯಿಂದಲೇ ಮಾಡ್ತೀವಿ ಅಂತ ಅಂದ್ಮೇಲೆ JDS ಅವರಲ್ಲಿ ಹೆಂಗೋತಾರೆ ಅವಾಗ ಅಂತ ಹೇಳಿದ್ರು. ನಿಜ ಏನು ಟಿಕೆಟ್ ಯಾರಿಗೆ ಕೊಡ್ತಾರೆ ಇಲ್ಲಿ ಬಂದು. ಈಗ ಇದು JDS ನೆಲಮಂಗಲ ವಿಧಾನಸಭಾ ಕ್ಷೇತ್ರ JDS ಬಿಟ್ಟಾದ್ರಿಂದ ಇವರು ಕೇಳ್ತಾ ಇದ್ದಿದ್ದು ಸಹಜ. ಆದರೆ ಇಲ್ಲಿ ತೀರ್ಮಾನ ಮಾಡೋದು ಯಾರು? ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ಅಂತಿಮವಾಗಿ ಡಾಕ್ಟರ್ಗೆ ನಾನು ಟಿಕೆಟ್ ಕೊಡ್ತೀನಿ, ನೀವು ಕೆಲಸ ಮಾಡಿ ಹೇಳಿದಾದ್ಮೇಲೆ ಆಟೋಮೆಟಿಕ್ ನಮ್ಮ ಯಾವುದೇ ನಮ್ಮ ಲೀಡರ್ ಅಸಮಾಧಾನ ಏನಿಲ್ಲ ರಾಜಕೀಯದಲ್ಲಿ. ಹಂಗಾರೆ ಇವಾಗ ಕಾಂಗ್ರೆಸ್ ಅವರು ಅಸಮಾಧಾನ ಇಲ್ವಾ? ಕಾಂಗ್ರೆಸ್ ಶಾಸಕರಿದ್ರು ಅಸಮಾಧಾನ ನಮಗೂ ಗೊತ್ತಿದೆ, ಅದು ಯಾರ ಅಸಮಾಧಾನ ಐತೆ ಅಂತ. ಅದನ್ನು ಆರೋಪ ಮಾಡೋಂಥದ್ದೇನಿಲ್ಲ. ಯಾರು ಒಟ್ಟಿಗೆ ಇರ್ತಾರೆ. ನಮ್ಮ JDS ಲೀಡರ್ ಯಾವತ್ತೂ ಕೂಡ 28ಗೆ ಏನ್ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಅನೌನ್ಸ್ ಮಾಡೋರು, ನಮ್ಮ ಕುಮಾರಣ್ಣ ಅನೌನ್ಸ್ ಮಾಡೋರೆ, ಅವರೇ ಅಭ್ಯರ್ಥಿ. ನಾವೆಲ್ಲರೂ ಅವ್ರ ಜೊತೆಗಿರ್ತೀವಿ. ಯಾರ್ಯಾರು ಇವಾಗ ಕ್ಷಣಿಕವಾಗಿ ತಾತ್ಕಾಲಿಕವಾಗಿ ಕಾಂಗ್ರೆಸ್ಗೆ ಹೋಗೋರೆ, ಆಮೇಲೆ ಅವ್ರು ವಾಪಸ್ ಬರೋದು ಆಟೋಮೆಟಿಕ್ ನೀವು ಆಮೇಲೆ ಕಾತ್ಕೊಂಡಿರುವಂತೆ. ಅದನ್ನ ನಾವೇನು ಹೇಳೋಗಿಲ್ಲ ಯಾರು ಬರ್ತಾರೆ ಅಂತ.
ಬಂದೇ ಬರ್ತಾರೆ. ಆಮೇಲೆ ನಿಮ್ ಕ್ಯಾಬಿನೆಟ್ ಗೊತ್ತಾಗ್ತದೆ. ಸರಿ. ನಾವೆಲ್ಲರೂ ಕೂಡ ನಾವೆಲ್ಲ JDS ಪಕ್ಷದ ಸಿದ್ಧಾಂತನ ಒಪ್ಪಿ ಇಲ್ಲಿರಂತ ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ